ಬಾಯ್ ಬಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಿಂತ್ರಾ ಮತ್ತು ಮೀಶೋಯಿಂದ ಡ್ರೆಸ್ಗಳನ್ನ ತರಿಸಿದ್ದೀನಿ. ಹೇಗೂ ಯುಗಾದಿ ಹಬ್ಬ ಬಂತಲ್ವಾ ಅಂತ ಪರ್ಚೇಸ್ ಮಾಡಿದ್ದೀನಿ. ಸೊ ನಿಮಗೂ ತೋರಿಸೋಣ, ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಪರ್ಚೇಸ್ ಮಾಡಲಿ ಅಂತ ಇದನ್ನು ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಒನ್ ನಾನು ಮೀಶೋದಲ್ಲಿ ತರಿಸಿರೋ ಅಂಥದ್ದು. ನಾನು ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ, ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಮೀಶೋಯಿಂದ ತರಿಸಿರೋಂಥದ್ದು. ಈ ಡ್ರೆಸ್ ಹಾಲ್ಯ ಕಟಿಂಗಲ್ಲಿದೆ. ಎಂಬ್ರಾಯ್ಡ್ರಿ ಕೂಡ ತುಂಬಾ ಚೆನ್ನಾಗಿದೆ. ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ ಇದೆ, ವಿತ್ ಜೋಬ್ ಇದೆ ಪ್ಯಾಂಟಲ್ಲಿ. ವೇಲ್ ಕೂಡ ತುಂಬಾ ಗ್ರ್ಯಾಂಡಾಗಿದೆ. ಇಷ್ಟು ಕಮ್ಮಿ ರೇಟ್ಗೆ ಇಷ್ಟು ಚೆನ್ನಾಗಿರೋ ಡ್ರೆಸ್ ಕೊಡ್ತಾ ಇದ್ದಾರೆ ಅಂದರೆ ನಾನು ನಂಬೋಕ್ಕೆ ಹೋಗಲಿಲ್ಲ ಫಸ್ಟ್ ಟೈಮ್. ಈ ಕಲರ್ ಒಂಥರ ಗ್ರೀನ್, ಲೈಟ್ ಗ್ರೀನ್, ಬಟ್ ಯಾವ ಗ್ರೀನ್ ಅನ್ನೋದು ನಂಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ವೈಸ್ ಅಂತೂ ಸಖತ್ತಾಗಿದೆ. 1060 ರುಪೀಸ್ಗೆ ಇಂಥ ಮೆಟೀರಿಯಲ್ ಕೊಟ್ಟಿದ್ದಾರೆ ಅಂತ ಆಶ್ಚರ್ಯ ಆಗ್ತಾಯಿದೆ. ಪಾರ್ಟಿ ವೇರ್ ಕೂಡ ಇದೆ. ಇದು ಸಖತ್ತಾಗಿದೆ. ಯಾರಿಗಾದರೂ ಬೇಕಿದ್ದರೆ ಹಬ್ಬಕ್ಕೆ ಪರ್ಚೇಸ್ ಮಾಡಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೇನಾದರೂ ಇಷ್ಟ ಆದರೆ. ಮಿಂತ್ರಾದಲ್ಲಿ ಕೂಡ ಸೇಮ್ ಡ್ರೆಸ್ ಇದೆ, ಆದರೆ ಅಲ್ಲಿ 1800 ಇದೆ. ಯಾವುದ್ರಲ್ಲಿ ಬೇಕಾದರೂ ನೀವು ಬೈ. ಆ್ಯಕ್ಚುಲಿ ಇವಾಗ ಯಾರೂ ಡ್ರೆಸ್ಗಳನ್ನ ರಿಪೀಟೆಡ್ ಆಗಿ ಹಾಕಲ್ಲ, ಒಂದು ಸಲ ಅಥವಾ 2 ಸಲ ಹಾಕೋದೇ ಹೆಚ್ಚು. ಇದ್ರದ್ದು ಕರೆಕ್ಟ್ ರೇಟ್ ಬಂದು 1060 ರುಪೀಸ್. ತುಂಬ ಸಖತ್ತಾಗಿದೆ. ನನ್ನ ಫೇವ್ರೇಟ್ ಡ್ರೆಸ್ ಕೂಡ ಇದು. ಸೆಕೆಂಡ್ ಒನ್ ಈ ಸಿಂಪಲ್ ಕುರ್ತಿ ತರಿಸಿದ್ದೀನಿ. ಮಿಂತ್ರಾ ಇದು. ನಾನು ಹಾಕೊಂಡು ವೇರ್ ಮಾಡಿದ್ದೀನಿ. ಒಂದು ಸಲ ವೀಡಿಯೋ ನೋಡ್ಕೊಂಡು ಬನ್ನಿ. ನೀವು ನೋಡ್ತಾ ಇರೋ ಡ್ರೆಸ್ ಬಂದು ಸಿಂಪಲ್ ಕುರ್ತಿ, ಆಮ್ರಲಾ ಕಟಿಂಗ್ ಇದೆ, ಪ್ಲಾಜೋ ಪ್ಯಾಂಟ್ ಇದೆ, ವಿತ್ ಜೋಬ್ ಕೂಡ ಇದೆ. ಇದು ಕೂಡ ತುಂಬ ಸಿಂಪಲ್ ಆಗಿದ್ರು ಕಂಫರ್ಟಬಲ್ ಆಗಿದೆ. ತುಂಬ ಈ ಬೇಸಿಗೆಗಾಲಕ್ಕಂತೂ ಸಖತ್ ಪರ್ಫೆಕ್ಟ್ ಆಗಿರೋ ಡ್ರೆಸ್ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು. ಇದು ತುಂಬ ಕಂಫರ್ಟಬಲ್ ಆಗಿದೆ ಕೂಡ. ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಏನು ಅನಿಸ್ತಿದೆ ಅಂತ ಒಂದ್ಸಲ ಕಮೆಂಟ್. ರೇಟ್ ಬಂದು 630 ಅಥವಾ 680 ಇರ್ಬೋದು ಅನ್ಕೋತೀನಿ. ಮೆಟೀರಿಯಲ್ ವೈಸ್ ಸಖತ್ತಾಗಿದೆ. ನಿಮ್ಗೆ ಯಾರಿಗಾದ್ರೂ ಈ ಡ್ರೆಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಅಂತ ಗುಂಡ್ಗುಂಡಕ್ಕಿರೋರಿಗೆ ಸ್ವಲ್ಪ ಸಣ್ಣ ಕಾಣಕ್ಕೆ ಇರುವಂಥ ಡ್ರೆಸ್ ಇದು. ಥರ್ಡ್ ಒನ್ ಬಂದು ಇದು ಕೂಡ ನಾನು ಮಿಂತ್ರಾಯಿಂದನೇ ತರಿಸಿರೋದು ಗೈಸ್. ಪರ್ಪಲ್ ಕಲರ್ ಇದೆ. ವಿಡಿಯೋದಲ್ಲಿ ಯಾವ ಕಲರ್ ಕಾಣಿಸ್ತಾ ಇದೆಯೋ ನಂಗೆ ಗೊತ್ತಿಲ್ಲ, ನಾನು ಹಾಕ್ಕೊಂಡಿದ್ದೀನಿ. ಒಂದು ಸಲ ನೋಡ್ಕೊಂಡು ಬನ್ನಿ. ಥರ್ಡ್ ಒನ್ ಡ್ರೆಸ್ ಗೈಸ್, ಪರ್ಪಲ್ ಕಲರ್ ಇದೆ, ಎಂಬ್ರಾಯ್ಡ್ರಿ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಆದರೆ ಕ್ಲಾತ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ. ಅದು ಬಿಟ್ಟರೆ ತುಂಬ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗೇ ಇದೆ. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಂಗೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ. ಅವೆರಡು ಸಖತ್ ಇಷ್ಟ ಆಯಿತು ನನಗೆ. ಡ್ರೆಸ್ ಹಾಕೊಂಡಾಗ ನಮಗೆ ಯಾವ ಕಟಿಂಗಲ್ಲಿ ನಾವು ತುಂಬ ಚೆನ್ನಾಗಿ ಕಾಣಿಸ್ತೀವಿ, ಸಣ್ಣ ಕಾಣಿಸ್ತೀವಿ ಅಂತ ನೋಡಿ ತೊಗೊಂಡ್ರೆ ಗೈಸ್ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಅಲ್ವಾ. ಇದ್ರ ರೇಟ್ ಬಂದು 980 ರುಪೀಸ್. ಬಟ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಂಗೆ ಇಷ್ಟ ಆಗ್ತಾಯಿಲ್ಲ. ಬಟ್ ಮೂರಲ್ಲಿ ನಂಗೆ ಸಖತ್ ಇಷ್ಟ ಆಗಿದ್ದು ಮಿಶೋ ಡ್ರೆಸ್ಸೇ. ಇಲ್ಲಿ ಮಿಶೋ ಮಿಂತ್ರಾ ಅಂತ ನಾನೇನು ಇದು ಮಾಡ್ತಾಯಿಲ್ಲ, ಬಟ್ ನಂಗೆ ಸಖತ್ ಇಷ್ಟ ಆಗಿದೆ. ಇದು ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿಕೊಡಿ. ಆಗಿಂದ ನಾವು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಮಾಡ್ಸೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಹೋಗೋಣ, ಚೇಂಜ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. 3 ಜನ ಒಟ್ಟಿಗೆ ಹೋಗೋಣ. ಹೇಗಿದ್ರು ಯೋಶಿಗೆ ಕೂಡ ಆಫ್ ಡೇ ಇದೆ. ಸೊ ರೆಡಿಯಾಗಿದ್ದೀವಿ. ನೋಡೋಣ, ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಯೋಶಿನ ಸ್ಕೂಲಿಂದ ಬಂದಿಲ್ಲ, ಬಂದ ತಕ್ಷಣ ಹೊರಡೋಣ ಅಂತ. ಮನೆಗೆ ಬಂದಾಗ ಗೈಸ್ ಇವಾಗ ಇವ್ನು ಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ನಾವು ಹೊರಡ್ತೀವಿ. ಯೋಶಿದ್ ನೋಡು ಹಂಗೀಗ. ಬೆಂಗಳೂರು 1ಗೆ ಹೋಗಿ ಬಂದ್ವಿ, ಆದರೆ ಯಾವ ಕೆಲಸನೂ ಆಗಲಿಲ್ಲ. ಅಡ್ರೆಸ್ ಚೇಂಜ್ ಮಾಡ್ಸೋಕ್ಕಾಗಲಿಲ್ಲ. ಏನೋ ಬೇಕಂತ ಕೇಳಿದ್ರು. ಏನು ಬೇಕಂತ ಹೇಳಿದಾಗ ಗ್ಯಾಸ್ ಬಿಲ್ ಬೇಕು ಅಂತ ಹೇಳಿದರೆ, ಇಲ್ಲ ಅಂತ ಅಂದರೆ ವೋಟರ್ ಐ ಡಿ ಹೊಸದು, ವೋಟರ್ ಐ ಡಿ ಇದ್ದರೆ ಆ ಮನೆಯದು ಹೊಸ ಮನೆಯದು. ಸೊ ಅದಕ್ಕೆ
ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ ಅಂದರೆ ಬ್ಯಾಂಕಲ್ಲಿ ಪ್ರೂಫ್ ಏನಾದ್ರು ಇದ್ದರೆ ಅಡ್ರೆಸ್ ಪ್ರೂಫ ತೊಗೊಂಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಮೂರಲ್ಲಿ ಯಾವುದನ್ನ ಒಂದಿದ್ರೂ ಆಗ್ತದೆ. ಸೊ ನಾಳೆ ಹೋಗಿ ನೋಡ್ಬೇಕು ಏನಾಗ್ತದೆ ಅಂತ. ಇನ್ನೊಂದು ದಿನ ಬೇರೆ ಹೋಗ್ಬೇಕು ಗೈಸ್, ಸಖತ್ತು ಬಿಸಿಲು ಹೊಡಿತೈತೆ, ಆಚೆ ಮಾತ್ರ ಓಡಾಡೋಕ್ಕಾಗ್ತಿಲ್ಲ. ಮಾಡಬೇಕು, ಕೆಲಸ ಆಗಬೇಕು ಅಂತ ಅಂದರೆ ವೆಯ್ಟ್ ಮಾಡಬೇಕು, ತಾಳ್ಮೆನೂ ಬೇಕು. ತಾಳ್ಮೆ ಐತೆ, ಆದರೆ ಬಿಸಿಲು ಜಾಸ್ತಿ ಐತೆ, ಓಡಾಡೋಕ್ಕಾಗ್ತಿಲ್ಲ. ಒಂದು ಅರ್ಧ ಗಂಟೆಗೆ ಒಂಥರ ಆಯ್ತೈತೆ. ಸಮ್ಮರ್ ಇದೆಯಲ್ಲ, ಏನು ಮಾಡೋಕ್ಕಾಗಲ್ಲ. ಮನೆಗೆ ಬರ್ತಾ ಹಾಗೆ ವಾಟರ್ ಮಿಲನ್ ಕಾಣಿಸ್ತು ಅಂತ ಗಾಡಿ ನಿಲ್ಲಿಸಿ ವಾಟರ್ ಮಿಲನ್ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀವಿ. ಅವ್ರಿಗೆ ಗೊತ್ತಿರೋರು ಇದ್ದಿದ್ದರಿಂದ 2 ತೊಗೊಂಡೋಗಿ ಅಂತ ಫೋರ್ಸ್ ಮಾಡಿ ಕೊಟ್ಟರು. ಸೊ ತೊಗೊಂಡು ಮನೆಗೆ ಬಂದ್ವಿ. ಸ್ಯಾಂಡ್ವಿಚ್ ತಂದಿದ್ದೀನಿ, ಒಂದೇ ಒಂದು ಟೇಸ್ಟ್ ಮಾಡಿ ನೋಡೋಕ್ಕೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡು ಸ್ಯಾಂಡ್ವಿಚ್. ನೀನು ನೋಡಿ ಹೊಸಿಯ ಬೇಡ, ನೀವೇ ಮಾಡ್ರಿ. ಅಲ್ಲಿ ಬಿಸಿಗೆ ಇಟ್ಬಿಡ್ತೀನಿ. ಅವ್ನು ತಿಂಡಿ ತಿಂತ ಕೂತಿರೋನಿಗೆ ಈ ಥರ ಅಡುಗೆ ಮನೆಗೆ ಹೋಗಿ ಕ್ಲೀನಾಗಿ ವಾಟರ್ ಮಿಲನ್ ಸಿಪ್ಪೆ ತೊಗೊಂಡು ಸ್ಯಾಂಡ್ವಿಚ್ ಶೇಪ್ಗೆ ಕಟ್ ಮಾಡಿ ಕವರಲ್ಲಿ ಹಾಕ್ಕೊಂಡು ತೊಗೊಂಬಂದು ಕೊಟ್ಟರು. ನಾನು ಏನು ತರ್ತವ್ರೆ ಅಂತ ನೋಡಿದೆ, ಬಟ್ ಅವ್ನು ಬೇಡ ಅಂದಾಗ ಡೌಟ್ ಆಯಿತು. ಆಮೇಲೆ ನನಗೆ ತಿನ್ನು ಅಂದಾಗ ನನಗೆ ಗೊತ್ತಾಗಿತ್ತು ಏನಕ್ಕೆ ಬೇಡ ಅಂತವನೇ ಅಂತ. ಈ ಥರ ಕೆಲಸಗಳು ಮಾಡ್ತಾಯಿರ್ತಾರೆ. ಊಟಕ್ಕೆ ಟೈಮ್ ಆಗಿತ್ತು ಅಂತ ಹಾಗೆ ಊಟ ಮಾಡ್ತಾಯಿದ್ದೀವಿ. ಏನು ಬರೀತಾ ಇದ್ದೀರಾ? ಅಡ್ರೆಸ್ ಚೇಂಜ್. ಏನದು ಅಪ್ಲಿಕೇಶನಾ? ಕಸ್ಟಮರ್ ರಿಕ್ವೆಸ್ಟ್ ಫಾರ್ಮ್ ಬ್ಯಾಂಕಲ್ಲಿ. ಸೊ ಚೇಂಜ್ ಆಫ್ ಅಡ್ರೆಸ್ಗೆ ಸೊ ಅಪ್ಲಿಕೇಶನ್ ಕೊಡಬೇಕು. ನೋಡಿ ಫ್ರೆಂಡ್ಸ್, ಈ ಮಂಚ ಖಾಲಿ ಐತೆ ಅಂದ್ಬಿಟ್ಟು ಬಟ್ಟೆಗಳು ಹೆಂಗೆ ಹಾಕೋರೆ, ಯಾರು ಎತ್ತಿಟ್ಕೊಳ್ಳೋದೇ ಇಲ್ಲ. ಮತ್ತೆ ಮತ್ತೆ ಮಡಿಸಿಟ್ಟಿರೋದನ್ನ. ಈ ರೂಮ್ ಡೆಡ್ ಅಂದ್ಬಿಟ್ಟು ತಂದು ಬಟ್ಟೆ ಒಗ್ದಿದ್ದೆಲ್ಲ ಇಲ್ಲಿ ಹಾಕ್ತೀವಿ, ಮಡ್ಸೋದೇ ಇಲ್ಲ. ಕೆಲಸ ಎಲ್ಲ ಮುಗಿಸಿ ನಾವು ಫ್ರೆಶ್ ಅಪ್ ಆಗಿ ನಾನು ಯೋಶಿ ಡಿಮಾರ್ಟ್ ಹತ್ರ ಹೋದ್ವಿ. ಆನ್ಲೈನಲ್ಲಿ ನಾನು ಸ್ವಲ್ಪ ಗ್ರಾಸರೀಸ್ನ ಬುಕ್ ಮಾಡಿದ್ದೆ. 3000 ರುಪೀಸ್ ಮೇಲ್ ಮಾಡಿದರೆ ಅವರೇ ಹೋಮ್ ಡೆಲಿವರಿ ಫ್ರೀಯಾಗಿ ಕೊಡ್ತಾರೆ. ಬಟ್ ನಾನು 3000 ರುಪೀಸ್ ಆಗಿರಲಿಲ್ಲ. ಈ ಥರ ಅವಾಗವಾಗ ಮಾಡ್ತಾಯಿರ್ತೀನಿ ಬೇಕಂದಿದ್ದ ಐಟಮ್ಸ್ನೆಲ್ಲ. ಇನ್ನು ಒಳಗಡೆ ಬಂದಮೇಲೆ ಒಂದು ರೌಂಡ್ ನೋಡಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ಇನ್ನೂ ಕೂಡ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಹಾಗೆ ಒಳಗಡೆ ಹೋಗಿ ಎಲ್ಲ ನೋಡ್ತಾಯಿದ್ವಿ. ಯೋಶಿತ್ತು ಕೂಡ ನಾಳೆ ಸ್ಕೂಲಲ್ಲಿ ಪಾರ್ಟಿ ಇರೋದ್ರಿಂದ ಅವನಿಗೂ ಕೆಲವೊಂದು ಐಟಮ್ಸ್ ಬೇಕಿತ್ತು, ಹಾಗಾಗಿ ಅದನ್ನೆಲ್ಲ ನೋಡ್ತಾಯಿದ್ವಿ. ಹಾಗೆ ಸ್ವಲ್ಪ ಗ್ಲಾಸ್ ಬೇಕಿತ್ತು, ಮನೆಗೆ ಮ್ಯಾಟ್ ಬೇಕಿತ್ತು, ಆಮೇಲೆ ಒಂದು ಮೇನ್ ಚಾಕು ಬೇಕಿತ್ತು. ಅದಕ್ಕೋಸ್ಕರ ನಾನು ಬಂದಿದ್ದೆ, ಇಲ್ಲಾಂದರೆ ನಮ್ಮ ಹಸ್ಬೆಂಡೇ ಇಸ್ಕೊಂಡು ಬಂದುಬಿಡ್ತಾರೆ ಅಲ್ಲಿಂದ. ಹಾಗಾಗಿ ಬಂದು ಇಬ್ಬರು ನೋಡ್ತಾಯಿದ್ವಿ. ನಾನು ಯೋಶಿ ಫಸ್ಟ್ ಹೋಗಿ ಲಗೇಜ್ ಕಮ್ಮಿ ಆಗುತ್ತೆ ಅಂದ್ಕೊಂಡ್ವಿ, ಬಟ್ ಜಾಸ್ತಿ ಆಗಿಬಿಡ್ತು. ಆವಾಗ ಅವ್ರಿಗೆ ಫೋನ್ ಮಾಡಿ ಬರೋಕ್ಕೆ ಕೇಳಿದೆ. ಅವರು ಬಂದರು. ಹಾಗೆ ಆನ್ಲೈನಲ್ಲಿ ಮಾಡಿರೋದೆಲ್ಲ ಇವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಪೇ ಮಾಡಿಬಿಟ್ಟು, ಶಾಪಲ್ಲಿ ಪರ್ಚೇಸ್ ಮಾಡಿದ್ದೀನಲ್ಲ ಮುಂದೆ ಫ್ರಂಟಲ್ಲಿ ಪೇ ಮಾಡೋದಿತ್ತು, ಅಲ್ಲೊಂದು ಪೇ ಮಾಡಿ ಅಲ್ಲಿಂದ ಎತ್ಕೊಂಡು ಬಂದ್ವಿ. ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದ್ವಿ. ವಾಟರ್ ಮಿಲನ್ ತಂದಿರೋದನ್ನ ಕಟ್ ಮಾಡಿಕೊಟ್ರು, ಎಲ್ಲರೂ ತಿಂದ್ವಿ. ನೈಟ್ ಸ್ವಲ್ಪ ಸುಸ್ತಾಯಿತು ಅಂತ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ನೈಟು, ಸೊ ಇವಾಗ ಮಾಡ್ಕೋತಾ ಇದ್ದೀನಿ. ಯೋಶಿತ್ಗೆ ಸ್ಕೂಲಲ್ಲಿ ಪಾರ್ಟಿ ಇದೆ ಅಂತೆ, ಸೊ ಒಬ್ಬೊಬ್ರು ಒಂದೊಂದು ತರಬೇಕಂತೆ. ಇವನಿಗೆ ಫ್ರೆಂಚ್ ಫ್ರೈಸ್ ಥರ ಕೇಳಿದರು. ಸೊ ಇದು ಮಾಡೋಣ ಅಂತ ನಾನು ಬೇಗನೆ ಎದ್ದು ನಿನ್ನೆ ಡಿಮಾರ್ಟ್ ಹೋಗಿದ್ವಲ್ವಾ, ಅಲ್ಲಿಂದ ಫ್ರೆಂಚ್ ಫ್ರೈಸ್ ತಂದೆ. ಸೊ ಜಸ್ಟ್ 3 ಮಿನಿಟ್ಸಲ್ಲಿ ಆಗುತ್ತಿದ್ದಾದರೆ, ಬಟ್ ಅವ್ನು ಮನೇಲಿ ಮಾಡೋದಾದರೆ ಲೇಟ್ ಆಗಿಬಿಡುತ್ತಲ್ವ. ಬೆಳಿಗ್ಗೆ ಅವನು 7:30ಗೆಲ್ಲ ಹೋಗ್ಬಿಡ್ತಾನೆ. ಸೊ ಆಗಲ್ಲ ಅಂದ್ಬಿಟ್ಟು ಅಲ್ಲಿಂದನೇ ತಂದೆ. ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ರೈಸ್ಗೆ ಇಟ್ಟಿದ್ದೀನಿ, ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡೋಣ ಅಂತ. ಇವಾಗ ಎಣ್ಣೆ ಕಾದಿದೆ, ಹಾಕೋಣ ಫ್ರೆಂಚ್ ಫ್ರೈಸ್ ಹಾಕಿದ್ದಾಯಿತು ಎಣ್ಣೆ ಒಳಗಡೆ. ಇದನ್ನು ಫ್ರೈ ಮಾಡ್ಕೋಬೇಕು. 3 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೋತಾ ಇದ್ದೀನಿ, ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ತೆಗಿಯೋಣ ಬಾಣಲಿಯಿಂದ. ಏರ್ ಫ್ರೈಯರ್ ಇದ್ದಿದ್ರೆ ಒಂದೇ ಸಲ ಹಾಕಿ ಕೆಲಸ ಬೇಗ ಮುಗಿತಾಯಿತ್ತು, ಬಟ್ ನಮ್ಮ ಮನೇಲಿ ಅದಿಲ್ಲ. ಸೊ ಕಷ್ಟ ಆದರೂ ಮಾಡಲೇಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇವಾಗ ರೈಸ್ ಆಯಿತು, ಪುಳಿಯೋಗರೆ ಒಗ್ಗರಣೆ ಹಾಕೋಣ ಅಂತ.
ರೆಡಿ ಮಾಡ್ಕೊಂಡಿದ್ದೀನಿ. ಆ ಕಡೆ ಒಗ್ಗರಣೆಗೆ ಇಟ್ಟಿದ್ದೀನಿ, ಈ ಕಡೆ ಫ್ರೆಂಚ್ ಫ್ರೈಸ್ ಫ್ರೈ ಮಾಡ್ತಾಯಿದ್ದೀನಿ. ಒಬ್ಬಳೇ ಇರೋದ್ರಿಂದ ಎರಡೂ ಕೂಡ ಮಾಡಲೇಬೇಕಾಯಿತು. ಈ ಕಡೆ ಪುಳಿಯೋಗರೆಗೆ ರೈಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಅದು ಕೂಡ ಫೈನಲಿ ರೆಡಿ ಆಯಿತು. ಇವಾಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಇನ್ನು ಫ್ರೆಂಚ್ ಫ್ರೈಸ್ ಕೆಲಸ ಮುಗಿಸ್ಬೇಕು ನಾನು. ಯೋಶಿತ್ ರೆಡಿಯಾಗಿ ಕೆಳಗಡೆ ಬಂದ. ಇಷ್ಟೇ ಪೀಸಸ್ ತರಬೇಕು ಅಂತ ಹೇಳಿದರು ಅಂದ್ಬಿಟ್ಟು ಕೌಂಟ್ ಮಾಡ್ಕೋತಾ ಇದ್ದಾನೆ ಎಷ್ಟಾಗಿದೆ ಏನು ಅಂತ. ಇವಾಗ ಇವ್ರು ಬಂದು ಫ್ರೆಂಚ್ ಫ್ರೈಸ್ ಫ್ರೈ ಮಾಡ್ತಾ ಇದ್ದಾರೆ. ರಂಗ ಏನಾದರೂ ಸೀಸ್ಬಿಟ್ಟಿಯ ಕಣಪ್ಪ? ನೀರು ಕೆಟ್ಟೋದ ನಾನು? ಓಹೋ, ಅಡುಗೆ ಎಲ್ಲ ನೀನೇ ಅಂತ ಮಾಡೋದಲ್ವ ನಮ್ಮ ಮನೇಲಿ? ಫಸ್ಟೆಲ್ಲ ಅದೆಲ್ಲ ನಾನೇ ಮಾಡ್ತಾನೆ ಇಟ್ಬಿಟ್ಟು ಹೋಗಿದ್ದು. ಆಮೇಲೆ ನೀನು ತಾನು ಬಂದು ಅದನ್ನು ಇದು ಮಾಡೋದು. ಓ ಭ್ರಮೆ. ಅದ್ರಲ್ಲಿ ಬದುಕ್ತಾರಲ್ಲ ನೀನು. ಹೋಗ. ಟೈಮ್ ಆಯಿತು ಅಂತ ಯೋಶಿತ್ ಕೂಡ ರೆಡಿಯಾಗಿ ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊತಾ ಇದ್ದಾನೆ. ಫ್ರೆಂಚ್ ಫ್ರೈಸ್ ಫೈನಲಿ ರೆಡಿ ಆಯಿತು. ಈಗ ಅವನಿಗೆ ಬಾಕ್ಸ್ಗೆಲ್ಲ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಯೋಶಿತ್, ಥ್ಯಾಂಕ್ ಯು, ಬಾಯ್ ಬಾಯ್. ಅವನ್ನ ಕಳಿಸಿದ್ದಾಯಿತು. ಯಾಕೋ ನಂಗೆ ಸ್ವಲ್ಪ ಸುಸ್ತಾಗ್ತಿತ್ತು ಅಂತ ವಾಟರ್ ಮೆಲನ್ ತಿನ್ನೋಣ ಅಂತ ತೊಗೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಬಿಸಿನೀರು ಕುಡೀರಿ ಅಥವಾ ಗಂಜಿ ಕುಡೀರಿ. ಎರಡರಲ್ಲಿ ಒಂದು ಕುಡ್ದಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಯಾವುದಾದ್ರು ಒಂದು ಫ್ರೂಟ್ನ ತಿನ್ನಬೇಕು. ಆವಾಗಲೇ ಡೈಜೆಷನ್ ಎಲ್ಲ ಕರೆಕ್ಟಾಗಿ ಆಗೋದು. ಯಾರಿಗೆಲ್ಲ ಈ ಅಭ್ಯಾಸ ಇಲ್ಲ, ಖಂಡಿತ ಈ ಅಭ್ಯಾಸ ಮಾಡಿಕೊಡಿ, ತುಂಬ ಒಳ್ಳೆಯದು. ನಮ್ಮ ಹಸ್ಬೆಂಡ್ ಬಂದು ಕಾಫಿ ಇಡೋಕ್ಕೆ ಹೇಳಿದ್ರು. ಕಾಫಿ ಇಟ್ಟೆ. ಕಾಫಿ ಎಲ್ಲ ರೆಡಿಯಾಗಿ ತೊಗೊಂಡೋಗಿ ಕೊಟ್ಟೆ ಅವ್ರಿಗೆ. ಇಬ್ಬರು ಕೂಡ, ನಾನು ಯಾವಾಗಲೂ ಕಾಫಿ ಕುಡಿಯೋಲ್ಲ, ಇವತ್ತು ಯಾಕೋ ಕುಡಿಬೇಕು ಅನಿಸ್ತು. ಕೆಲಸ ಜಾಸ್ತಿ ಆಯಿತು ಅನಿಸುತ್ತೆ ಬೆಳಗ್ಗೆ. ಹಾಗಾಗಿ ನಾನು ಮಾಡ್ಕೊಂಡಿಬ್ಬರು ಮಾತಾಡ್ಕೊಂಡು ಕುಡಿತಾ ಕೂತಿದ್ವಿ. ಸೊ ನಾವಿಬ್ಬರು ಟೈಮ್ ಸಿಗೋದೆ ನಮಗೆ ಬೆಳಗ್ಗೆ ಹೊತ್ತಷ್ಟೇ, ಒಂದು ಹಾಫ್ ಆನ್ ಅವರು. ಇನ್ನು ಮಿಕ್ತಾಗೆಲ್ಲ ನಮ್ಮ ಯೋಶಿ ಜೊತೆಗಿದ್ದೇ ಇರ್ತಾನೆ. ಅವನಿದ್ರು ಇನ್ನೂ ಖುಷಿನೇ ನಮಗೆ. ಆದರೆ ನಮಗೆ ಅಂತ ಸ್ವಲ್ಪ ಕೆಲವೊಂದು ವಿಷಯಗಳು ಅವ್ರ ಮುಂದೆ ಮಾತಾಡೋಕ್ಕಾಗಲ್ಲ, ಅಂತಂದು ಮಾತಾಡೋಕ್ಕೆ ಸಿಗೋವಂಥ ಟೈಮ್ ಇದೆ. ಸೊ ಹಾಗಾಗಿ ಮಾತಾಡ್ಕೊಂಡು ಕುಡಿತಾ ಕೂತ್ಕೊಂಡ್ವಿ. ಅದಾದಮೇಲೆ ಅವ್ರು ಸ್ನಾನ ಮಾಡ್ಲಿಕ್ಕೆ ಹೋದರು, ನಾನು ನನ್ನ ಕೆಲಸ ಮಾಡ್ಲಿಕ್ಕೆ ಹೋದೆ. ಓಂ ಶ್ರೀ ಓಂ ಶ್ರೀ ಓಂ ಶ್ರೀ. ನಮ್ಮ ಹಸ್ಬೆಂಡ್ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಬಂದು ಪೂಜೆ ಮಾಡ್ತಾಯಿದ್ರು. ಪೂಜೆ ಎಲ್ಲ ಮುಗಿಸಿ ಬಂದಮೇಲೆ ಅವ್ರಿಗೆ ತಿಂಡಿ ತೊಗೊಂಡೋಗಿ ಕೊಟ್ಟೆ. ಏನು ಬರೀ ಬೀಜಗಳು ಹಾಕಿದೀವಿ? ಕಡಲೆಕಾಯಿ ಬೀಜ, ಅದು ಬೀಜಗಳಲ್ಲ. ಏನಿದು ರಂಗ ಸೈಡ್ಗೆ ಹಾಕಿದೆಯಲ್ಲ ಬೀಜಗಳು? ಏಕೆ ನಿಂಗೆ ತಿಂದ್ರೇನಾದರೂ ಆಗ್ಬಿಡುತ್ತಾ? ಐ ಹೇಟ್ ದಿಸ್ ಬೀಜಾಸ್. ಓಹೋ ಹೋ. ID ಕಾರ್ಡ್ ಹಾಕೊಂಡು ಹೋಗಿಲ್ಲ ಯೋಶಿತ್ ಇವತ್ತು. ಅವರು ತಿಂಡಿ ಎಲ್ಲ ಮುಗಿಸಿ ಆಫೀಸ್ಗೆ ಇವಾಗ ಹೊರಡ್ತಾ ಇದ್ದಾರೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿರುತ್ತೆ ಅನ್ಕೋತಾ ಒಂದು ಲೈಕ್ ಕೊಡೋದನ್ನ ಪ್ಲೀಸ್ ಮರಿಬೇಡಿ ಯಾರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ವಿಡಿಯೋ ಏನಿದ್ರು ತಮಾಷೆಗಾಗಿ, ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮರಿದೇನೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಹಂಗೆ ಇದು ಕಣೋ.